ಜೀವನವೆಂಬ ಈ ದೊಡ್ಡ ಸಾಗರದಲ್ಲಿ ಒಂದು ಪುಟ್ಟ ದೋಣಿಯಲ್ಲಿ ನಾನು ನೀನು ಇಬ್ಬರು ಮತ್ತು ಇಬ್ಬರು ಕಂದಮ್ಮಗಳ ಜೊತೆಯಲ್ಲಿ 15 ವರ್ಷಗಳು ಕಳೆದು ಹೋಗಿವೆ. ಇನ್ನೂ ಈ ಪಯಣ ಹೀಗೆ ಸುಖಕರವಾಗಿರಲಿ, ಆರೋಗ್ಯವಾಗಿ ಸಂತೋಷದಿಂದ ನಮ್ಮ ಈ ಪಯಣ ಹೀಗೆ ಸಾಗಲಿ ಅಂತ ಆ ದೇವ್ರನ್ನ ಕೇಳ್ತಾ ನಮ್ಮ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮಗೆ. ನಿಮ್ಮಂಥ ಒಂದು ಒಳ್ಳೆ ಮನಸ್ಸು, ಮಾನವೀಯತೆ ಗುಣ ಇರೋಂಥ ಒಬ್ಬ ಒಳ್ಳೆ ಗಂಡನ್ನು ನನಗೆ ನಮ್ಮ ತಾಯಿ ತಂದೆ ಆಮೇಲೆ ಒಳ್ಳೆ ಗುಣವನ್ನು ಬೆಳೆಸಿ ನಿಮ್ಮಪ್ಪ ನಿಮ್ಮನ್ನು ಬೆಳೆಸಿದ್ದಕ್ಕೋಸ್ಕರ ಅವ್ರಿಗೆ ಯಾವಾಗಲೂ ನನ್ನ ಜೀವಮಾನ ಪರ್ಯಂತ ನಾನು ಚಿರಋಣಿಯಾಗಿ ಇರ್ತೇನೆ. ಈ ಒಂದು ವಿಡಿಯೋ ಮೂಲಕ ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತಾ ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋನ ದಯವಿಟ್ಟು ಒಂದು 8 ನಿಮಿಷ ನನಗೋಸ್ಕರ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸಿರಿ ಅಂತ ನನ್ನ ಒಂದು ರಿಕ್ವೆಸ್ಟು. ಹಾಯ್, ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್, ಇವತ್ತು ನಮ್ಮದು 15ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಇರೋದ್ರಿಂದ ಇವತ್ತಿನ ದಿನವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ನಮ್ಮ ಮನೆಯವರು ಬೇಗನೆ ರೆಡಿಯಾಗಿ ಇವತ್ತು ಒಂದು ಒಳ್ಳೆ ಕೆಲಸ ಅಂತಂದರೆ ನಮ್ಮ ದಾವಣಗೆರೆಯಲ್ಲಿ ಒಂದು ಸ್ವಲ್ಪ ಜನ ಯುವಕರು ಸೇರಿಕೊಂಡು ಹಸಿದವರಿಗೆ ಅನ್ನ ಯೋಜನೆ ಅಂತ ಹೇಳಿ ಒಂದು ಯೋಜನೆ ಮಾಡಿಕೊಂಡಾರ. ಅಲ್ಲಿ ಹೋಗಿ ಇವತ್ತಿನ ದಿನ ನಾವು ಒಂದು 4 ಜನಕ್ಕೆ ಬಡವರಿಗೆ ಅನ್ನದಾನ ಮಾಡೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಅಲ್ಲಿ ಆ ಪ್ಲೇಸಿಗೆ ನಾವು ಹೋಗಿದ್ವಿ. ಅಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಅವ್ರ ನಂಬರ್ನ ನಾವು ತಗೊಂಡು ಕಾಲ್ ಮಾಡಿದ್ರೆ ಅವರು ರಿಸೀವ್ ಮಾಡಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಮಾಡಿದ್ರಾಯ್ತು ಅಂತ ಹೇಳಿ ಒಂದು ಒಳ್ಳೆ ಕೆಲಸನ ಅದನ್ನು ಯಾವಾಗಾದರೂ ನಾವು ಮಾಡ್ಬೋದು. ಇವತ್ತು ಇಂಥ ಒಂದು ದಿನ ಮಾಡಿದರೆ ಒಂದು ನನಗೇನೋ ಒಂದು ಖುಷಿ ಅನ್ನಿಸ್ತಿತ್ತು. ಆದರೆ ಅವ್ರು ಸಿಗಲಿಲ್ಲ, ಅದೊಂದು ಬೇಜಾರು ಅನ್ನಿಸ್ತು. ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಡೇ ಮಾಡೋಣ ಅಂತ ಅಂದ್ಕೊಂಡು ನಾವು ನಮ್ಮ ದಾವಣಗೆರೆಯಲ್ಲಿರೋಂಥ ನಗರ ದೇವತೆ ನಮ್ಮನ್ನೆಲ್ಲರನ್ನೂ ಇಷ್ಟು ಇದರಿಂದ ಕಾಯ್ಕೊಂತ ಬಂದಿರೋಂಥ ನಮ್ಮ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ದೇವಸ್ಥಾನಕ್ಕೆ ನಾವು ಬಂದು ಇಬ್ಬರು ದೇವಿ ದರ್ಶನ ಮಾಡಿಕೊಂಡು ಇಂಥ ಒಂದು ಯೋಜನೆನ ಮಾಡಿಕೊಂಡಿರೋದು ಒಂದು ಹೆಲ್ಪ್ಫುಲ್ ಏನಪ್ಪ ಅಂತಂದ್ರೆ, ಈಗ ನಮ್ಮಂತನ ಎಷ್ಟೋ ಜನ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ನೇಚರ್ ಇರೋ ಅಂಥವ್ರು ಹುಡುಕ್ಯಾಡ್ತಿರ್ತಾರೆ. ಎಲ್ಲಿ ಹೆಲ್ಪ್ ಮಾಡಬೇಕು ಏನು ಅನ್ನೋ ಒಂದು ಕಾರಣಕ್ಕೋಸ್ಕರ ಹುಡುಕ್ಯಾಡ್ತಿರ್ತಾರೆ. ಅಂಥವರಿಗೆ ಇಂಥಲ್ಲಿ ಈ ಥರ ಒಂದು ಈ ಯೋಜನೆ ಮಾಡಿರ್ತಾರಲ್ಲ, ಅಂಥಲ್ಲಿ ಹೋಗಿ ನಾವು ಒಂದು ಸ್ವಲ್ಪ ಅಮೌಂಟ್ ಏನಾದರೂ ಕೊಟ್ಟು ನಾವು ಬಂದರೆ ಅವರು ಆ ಒಂದು ಅನ್ನ ದಾಸೋಹನ ಅವರು ಮಾಡ್ತಾರೆ ಅಂತ ನನಗಂತೂ ನಿಜವಾಗ್ಲೂ ಈ ಒಂದು ಯೋಜನೆ ಭಾಳ ಖುಷಿ ಕೊಡ್ತು. ನೆಕ್ಸ್ಟ್ ಏನಾದರೂ ನಾನು ಅಲ್ಲಿಗೆ ಹೋದ್ನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ನಾನು ತಿಳ್ಕೊಂಡು ಒಂದು ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂತಂದ್ರೆ ನಮ್ಮಂಥ ಎಷ್ಟೋ ಜನಕ್ಕೆ ಇದೊಂದು ಹೆಲ್ಪ್ ಆಗ್ತೈತಲ್ಲ ಈ ಒಂದು ಯೋಜನೆ ಮಾಡಿರೋದು. ಅದು ನಮ್ಮ ದಾವಣಗೆರೆ ಯುವಕರು ಮಾಡ್ಯಾರ. ಅದ್ರದ್ದು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಏನಾದರೂ ಗೊತ್ತಾದ್ರೆ ನಾನು ನಿಜವಾಗ್ಲೂ ಹಾಕ್ತೀನಿ. ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು, ಇದು ನೋಡ್ರಿ ನಮ್ಮ ದುರ್ಗಮ್ಮ ದೇವಸ್ಥಾನ ಪಾದಗಟ್ಟಿ ಅಂತಾರೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಅಂದ್ರೆ ದೇವಿವಾರ, ಮಂಗಳವಾರ ಮತ್ತು ಶುಕ್ರವಾರ ಅಂತೂ ಇಲ್ಲಿ ಕಾಲಿಡಕ್ಕೆ ಜಾಗ ಇರಲ್ಲ, ಅಷ್ಟೊಂದು ರಶ್ ಇರ್ತೈತಿ. ಇವತ್ತು ಬಿಡು ದಿನ ಇರೋದ್ರಿಂದ ಒಂದು ಸ್ವಲ್ಪ ರಶ್ ಕಡಿಮೆ ಐತಿ, ಜನ ಇದ್ದಿದ್ದಿಲ್ಲ. ಹಾಗಾಗಿ ಹೋಗಿ ದೇವಿ ದರ್ಶನನ ಆರಾಮಾಗಿ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಬಂದ್ವಿ ನೋಡ್ರಿ. ಎಲ್ಲಪ್ಪ ಅಂತಂದ್ರೆ ಈ ಒಂದು ಪ್ಲೇಸ್ ನಿಜವಾಗ್ಲೂ ನಮಗೆ ಭಾಳ ಮೆಮೊರೇಬಲ್ಲು. ಏನಪ್ಪ ಅಂತಂದ್ರೆ ನಮ್ಮ ಮದುವೆಗಿಂತ ಮುಂಚೆ ಫಿಕ್ಸ್ ಆದಾಗ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದಾಗ ನಮ್ಮ ಮನೆಯವರು ವರ್ಕ್ ಮುಗಿಸ್ಕೊಂಡು ಬಂದು ಇಬ್ಬರು ನಾವು ವಿಸಿಟ್ ಮಾಡ್ತಿದ್ದಂಥ ಪ್ಲೇಸ್ ಅಂತಂದ್ರೆ ಜ್ಯೂಸ್ ಸ್ಟಾಲು. ಅದು ನಮ್ಮ ದಾವಣಗೆರೆ ರಸವಂತಿ ಜ್ಯೂಸ್ ಸ್ಟಾಲ್. ಅಲ್ಲಿ ಬಂದು ಇಬ್ಬರು ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ನನಗೆ ಸುಮಾರು ಒಂದು ವರ್ಷದಿಂದನೂ ನನಗೆ ನಮ್ಮ ಮನೆಯವ್ರದ್ದು ಹೆಸರಿನ ಮೇಲೆ ನಾನು ಟ್ಯಾಟೂ ಹಾಕಿಸ್ಕೋಬೇಕು ಅನ್ನೋ ಒಂದು ಆಸೆ ಭಾಳ ಇತ್ತು ನನಗೆ. ಹಾಗಾಗಿ ಇವತ್ತಿನ ಡೇ ಹಾಕಿಸ್ಕೊಂಡ್ರೆ ನಿಜವಾಗ್ಲೂ ಒಂದು ಮೆಮೊರೇಬಲ್ ಆಗಿರ್ತೈತಿ. ಆಮೇಲೆ ನಮಗೆ ತುಂಬ ಖುಷಿ ಕೊಡ್ತೈತಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಮನೆಯವ್ರದ್ದು ನನ್ನದು ಹೆಸರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕದಾದ ಒಂದು ಟ್ಯಾಟೂನ ಹಾಕಿಸ್ಕೊಂಡು ಬಂದೇನಿ. ಯಾಕಂತಂದ್ರೆ ಈ ಒಂದು ಟ್ಯಾಟೂ ನನಗೆ ಡಿಸೈನು ತುಂಬ ಇಷ್ಟ ಆಯಿತು. ಯಾಕಂತಂದ್ರೆ ಪ್ರತಿದಿನ ನಾನು ನನ್ನ ಕೈನ ನೋಡ್ಕೊಂಡಾಗ ಆ ಒಂದು ಟ್ಯಾಟೂ ನನಗೆ ಖುಷಿ ಕೊಡಬೇಕು, ಆ ರೀತಿಯಾದಂಥ ಒಂದು ಟ್ಯಾಟೂನ ನಾನು ಇಷ್ಟವಾಗಿದ್ದನ್ನು ಹಾಕಿಸ್ಕೊಂಡು ಬಂದೆ. ಮತ್ತು ನೆಕ್ಸ್ಟ್ ಟ್ಯಾಟೂ ಹಾಕಿಸ್ಕೊಂಡಾದ್ಮೇಲೆ ನಮ್ಮ ಫೇವ್ರೇಟ್ ಪ್ಲೇಸ್ ಆದಂಥ ಅದು ಹೋಟೆಲ್ ಯಾವುದಪ್ಪ ಅಂತಂದ್ರೆ ಹೈಡೌಟ್ ಅಂತ ಹೇಳಿ ನಮ್ಮ ದಾವಣಗೆರೆಯಲ್ಲಿ ಡೆಂಟಲ್ ಕಾಲೇಜ್ ರೋಡಲ್ಲಿ ಈ ಒಂದು ಹೋಟೆಲ್ ಲೊಕೇಟ್ ಆಗೈತಿ. ವೆಜ್ಜು ನಾನ್ ವೆಜ್ ಎರಡೂ ಇಲ್ಲಿ ಸಿಗ್ತೈತಿ. ಇಲ್ಲಿ ಸಿಗೋಂಥ ಒಂದು ಚಿಕನ್ ರೆಸಿಪೀಸ್ ಅಂತೂ ನಿಜವಾಗ್ಲೂ ಭಾಳ ಸೂಪರಾಗಿರ್ತೈತಿ. ಅದನ್ನು ಹೇಳೋದಕ್ಕಿಂತ ಟೇಸ್ಟ್ ಮಾಡಿದ್ರನ ಒಂಥರ ಖುಷಿ.
ಈ ಒಂದು ಹೋಟ್ಲಲ್ಲಿ ಇಬ್ಬರು ಸ್ವಲ್ಪ ಚಿಕನ್ನಿಂದು ಡ್ರೈ ಲಾಲಿಪಾಪ್ಸು, ಆಮೇಲೆ ಬಿರಿಯಾನಿ, ಸ್ವಲ್ಪ ರೈಸ್ ಅದೆಲ್ಲ ತಿನ್ಕೊಂಡು ಅಲ್ಲೇ ಈ ಬರ್ತ್ಡೇ ಸೆಲೆಬ್ರೇಷನ್, ಆ್ಯನಿವರ್ಸರಿ ಸೆಲೆಬ್ರೇಷನಿಂದು ಡೆಕೋರೇಟ್ ಇರ್ತೈತಿ, ಅಲ್ಲೇ ಹೋಗಿ ಒಂದು ಫೋಟೋ ತೆಗಿಸ್ಕೊಂಡು ಇಬ್ಬರು ನಿಜವಾಗ್ಲೂ ಇವತ್ತಿನ ಒಂದು ಡೇ ಅನ್ನೋದು ಎಷ್ಟು ಸೆಲೆಬ್ರೇಷನ್ನು ಅಂತಂದ್ರೆ ಭಾಳ ಖುಷಿ ಕೊಡ್ತು ನನಗೆ. ಇಷ್ಟು ವರ್ಷದ ಇದಕ್ಕಿಂತ ಈ ಸಲದ್ದು ಸೆಲೆಬ್ರೇಷನು ಭಾಳ ಖುಷಿಯಿಂದ ಅಂತಂದ್ರೆ, ಮತ್ತು ಈವ್ನಿಂಗು ಸರ್ಪ್ರೈಸಾಗಿ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ತಮ್ಮ ಎಲ್ಲರೂ ಬಂದು ಸರ್ಪ್ರೈಸಾಗಿ ಕೇಕ್ ತಗೊಂಡು ಬಂದು ನಮಗೆ ಕೇಕ್ ಕಟ್ ಮಾಡಿಸಿ ಆ್ಯನಿವರ್ಸರಿ ವಿಶ್ ಮಾಡಿ ನಮ್ಮ ಜೊತೆಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋದರು. ನಿಜವಾಗ್ಲೂ ಇವತ್ತಿನ ಈ ಒಂದು ದಿನ ಬಹಳ ಖುಷಿ ಕೊಡ್ತು. ಆಮೇಲೆ ಮನಸ್ಸಿಗೆ ಏನೋ ಒಂದು ಸಮಾಧಾನ, ನೆಮ್ಮದಿ. ಯಾಕಪ್ಪ ಅಂತಂದ್ರೆ ಜೀವನ ಅಂದ ತಕ್ಷಣ ಪ್ರತಿದಿನವೂ ಇದೇ ಥರ ಇರೋಂಗಿಲ್ಲ, ಏಳು ಬೀಳುಗಳು ಇದ್ದಿರ್ತೈತಿ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅನ್ನೋ ಥರ ನಿಜವಾಗ್ಲೂ ಒಂದೇ ಥರ ಇರೋಂಗಿಲ್ಲ. ಅದರ ಥರ ನಾವು ಹೋಗ್ತಾ ಇರಬೇಕು, ಅದು ನಡೆದಂಗೆ ಅಂತ ಹೇಳ್ತಾ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ನನ್ನ ಇವತ್ತಿನ ಈ ಒಂದು ಡೇಗೆ ಕಾರಣರಾದಂಥ ಎಲ್ಲರಿಗೂ ನಾನು ಈ ವಿಡಿಯೋ ಮೂಲಕ, ಆಮೇಲೆ ನಮ್ಮನ್ನು ಆಶೀರ್ವಾದ ಮಾಡಿದಂಥ ಹಿರಿಯರಿಗೂ, ನಮ್ಮನ್ನು ವಿಶ್ ಮಾಡಿ ನಮಗೆ ಖುಷಿ ಕೊಟ್ಟಂಥ ಎಲ್ಲ ನನ್ನ ಕಿರಿಯರಿಗೆ ಎಲ್ರಿಗೂ ನಾನು ಈ ವಿಡಿಯೋ ಮೂಲಕ ಅವರಿಗೆ ಮನಸ್ಫೂರ್ತಿಯಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರೋಂಥ ಎಲ್ಲ ನನ್ನ ವ್ಯೂವರ್ಸ್ಗಳಿಗೂ ನನ್ನ ಒಂದು ಖುಷಿ ಒಂದು ಸಂದರ್ಭನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡೇನಿ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಯಾರಾದರೂ ನನ್ನ ಇವತ್ತಿನ ಈ ವಿಡಿಯೋನ ಹೊಸದಾಗಿ ನೋಡೋರಿದ್ರೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾವು ರೀಸೆಂಟಾಗಿ ಹಾಕೋಂಥ ಎಲ್ಲ ವೀಡಿಯೋಸ್ದು ನಿಮಗೆ ಫಸ್ಟ್ ಬಂದು ತಲುಪ್ತೈತಿ. ಆಮೇಲೆ ನಮ್ಮ ಚಾನಲ್ನಲ್ಲಿ ಬರೋಂಥ ಎಲ್ಲ ವೀಡಿಯೋಸು ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದ್ರಿಂದ ನಿಮಗೆಲ್ಲರಿಗೂ ಖುಷಿ ಕೊಡ್ತೈತಿ ಅನ್ನೋ ಒಂದು ಉದ್ದೇಶದಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸ್ನು ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್. ನನ್ನ ಒಂದು ಇವತ್ತಿನ ಡೇ ಮೆಮೊರೇಬಲ್ ಆಗಿ ಖುಷಿಯಾದಂಥ ಡೇನ ಪ್ರೆಸೆಂಟ್ ಮಾಡಿದಂಥ ನಮ್ಮ ಮನೆಯವರಿಗೆ, ಆಮೇಲೆ ನಮ್ಮ ಅಣ್ಣ, ಅತ್ತಿಗೆಯರಿಗೆ, ತಮ್ಮರಿಗೆ, ನಮ್ಮ ಹಿರಿಯರಿಗೆ ಎಲ್ರಿಗೂ ನಾನು ಈ ವಿಡಿಯೋ ಮೂಲಕ ಮತ್ತೊಮ್ಮೆ ನಮ್ಮ ಮನೆಯವರಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, ಆ ದೇವ್ರ ಹತ್ರ ನಾವಿಬ್ಬರು ಇದೇ ಥರ 100 ಕಾಲ ಸುಖವಾಗಿ ಹೀಗೆ ನಮ್ಮನ್ನು ನಡೆಸ್ಕೊಂಡು ಹೋಗಪ್ಪ ಅದು ಭಗವಂತ ಅಂತ ಕೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗಣ್ರಿ. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.